Hello guys, welcome to Java series part 3. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ವೇರಿಯಬಲ್ಸ್. ಫಸ್ಟ್ ವೇರಿಯಬಲ್ಸ್ ಅಂದ್ರೆ ಏನು? Variables means it is a named memory location or a container which holds value that are used in a program. ಅಂದ್ರೆ ಇದು ಒಂದು ನೇಮ್ಡ್ ಮೆಮೊರಿ ಲೊಕೇಶನ್. ಇದರಲ್ಲಿ ನಾವು ವ್ಯಾಲ್ಯೂಸ್ನ ಸ್ಟೋರ್ ಮಾಡಬಹುದು. ಆ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂದರೆ ಲೆಟರ್ಸ್ ಆಗಿರುತ್ತೆ, ನಂಬರ್ಸ್ ಆಗಿರುತ್ತೆ, ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಕೂಡ ಆಗಿರುತ್ತೆ, ಆರ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್ ಅಥವಾ ನಾವು ಬೂಲಿಯನ್ ವ್ಯಾಲ್ಯೂಸ್ ಅಂತ ಕರಿಬಹುದು. ನೆಕ್ಸ್ಟ್, ಡಿಕ್ಲೇರಿಂಗ್ ಅ ವೇರಿಯಬಲ್. ವೇರಿಯಬಲ್ನ ನಾವು ನಮ್ಮದು ಜಾವಾ ಪ್ರೋಗ್ರಾಮಲ್ಲಿ ಡಿಕ್ಲೇರ್ ಹೆಂಗೆ ಮಾಡೋದು ಬನ್ನಿ ನೋಡೋಣ. ಸಿಂಟ್ಯಾಕ್ಸ್ ನೋಡೋಣ. ಫಸ್ಟ್ ನೀವು ಡೇಟಾ ಟೈಪ್ ಬರೀತೀರಾ, ಮತ್ತೆ ವೇರಿಯಬಲ್ 1, ವೇರಿಯಬಲ್ 2 ಮತ್ತೆ ವೇರಿಯಬಲ್ ಎನ್ನ ನೀವು ಡಿಕ್ಲೇರ್ ಮಾಡ್ತೀರಾ. ಅಂದರೆ ನಾವು VS ಕೋಡಲ್ಲಿ ನಾವು ಒಂದು ಹೋಗಿ ನೋಡೋಣ ಬನ್ನಿ. ಒಂದು ವೇರಿಯಬಲ್ಸ್ ಅಂತ ನಾವು ಕ್ಲಾಸ್ ಡಿಕ್ಲೇರ್ ಮಾಡಿದ್ದೀವಿ. ಅದರ ಒಳಗಡೆ ನಾವು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋಣ. ಫಸ್ಟ್ ನಾವು ಬರಿಬೇಕು PSVM ಅಂದರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ಬಂದಿದೆ ನಮ್ಮದು ಮೇನ್ ಫಂಕ್ಷನ್. ಇದರ ಒಳಗಡೆ ನಾವು ನಮ್ಮದು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋಣ. ಅಂದರೆ ಅದು ಸಿಂಟ್ಯಾಕ್ಸ್ ಏನಿತ್ತು ನಮ್ಮದು, ಫಸ್ಟ್ ಡೇಟಾ ಟೈಪ್ ಇರಬೇಕು. ಅಂದರೆ ನಾವು ಇಲ್ಲಿ ಇಂಟ್ ಡೇಟಾ ಟೈಪ್ ತಗೊಳ್ಳೋಣ, ಮತ್ತೆ ವೇರಿಯಬಲ್ಸ್ ಏನಾದರೂ ತಗೊಳ್ಳೋಣ. ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ 3 ಆ್ಯಂಡ್ ಸೋ ಆನ್. ಎಷ್ಟು ಬೇಕೋ ಅಷ್ಟು ನಾವು ತಗೋಬಹುದು. ಈ ಥರ ನಾವು ನಮ್ಮ ಜಾವಾ ಪ್ರೋಗ್ರಾಮ್ದಲ್ಲಿ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್, ನೋಡಿ ಇಲ್ಲಿ ಅಂದರೆ ಡೇಟಾ ಟೈಪ್ ಅಂದರೆ ಎನಿ ಪ್ರಿಮಿಟಿವ್ ಡೇಟಾ ಟೈಪ್. ಮತ್ತೆ ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ 3 ಆ್ಯಂಡ್ ವೇರಿಯಬಲ್ n, ದೇ ಆರ್ ವ್ಯಾಲಿಡ್ ಜಾವಾ ಐಡೆಂಟಿಫೈಯರ್ಸ್. ಓಕೆ, ಇವಾಗ ನೋಡೋಣ ಟೈಪ್ಸ್ ಆಫ್ ವೇರಿಯಬಲ್ಸ್. ವೇರಿಯಬಲ್ಸ್ ಅಲ್ಲಿ ಜಾಸ್ತಿ ಟೈಪ್ಸ್ ಇದೆ. ಫಸ್ಟ್ ನಾವು ನೋಡೋಣ ಬೇಸ್ಡ್ ಆನ್ ಡಿಕ್ಲರೇಷನ್ ಆಫ್ ವೇರಿಯಬಲ್. ಓಕೆ, ಬೇಸ್ಡ್ ಆನ್ ಡಿಕ್ಲರೇಷನ್ ಆಫ್ ವೇರಿಯಬಲ್ ದೇರ್ ಆರ್ 6 ಟೈಪ್ಸ್. ಫಸ್ಟ್ ಯಾವುದು ಅಂದರೆ ಇಂಟಿಜರ್ ವೇರಿಯಬಲ್ ಆಗಿರುತ್ತೆ. ಸೆಕೆಂಡ್, ಫ್ಲೋಟ್ ವೇರಿಯಬಲ್ ಆಗಿರುತ್ತೆ. ಥರ್ಡ್, ಡಬಲ್ ವೇರಿಯಬಲ್ ಆಗಿರುತ್ತೆ. ಫೋರ್ತ್, ಕ್ಯಾರೆಕ್ಟರ್ ವೇರಿಯಬಲ್ ಆಗಿರುತ್ತೆ. ಫಿಫ್ತ್, ಸ್ಟ್ರಿಂಗ್ ವೇರಿಯಬಲ್ ಆಗಿರುತ್ತೆ. ಮತ್ತೆ ಬೂಲಿಯನ್ ವೇರಿಯಬಲ್ಸ್ ಆಗಿರುತ್ತೆ. ನಾವು ಇದು 1 by 1 ಆಗಿ ಇದು ಟೈಪ್ಸ್ ಆಫ್ ವೇರಿಯಬಲ್ಸ್ನ ನೋಡೋಣ. ಫಸ್ಟ್ ಇಲ್ಲಿ ಈ ಟೇಬಲ್ನಲ್ಲಿ ಇಲ್ಲಿ ವೇರಿಯಬಲ್ ಟೈಪ್ಸ್ ಇರುತ್ತೆ, ಈ ಡಿಸ್ಕ್ರಿಪ್ಷನ್ ಆಫ್ ಆ್ಯಂಡ್ ಸಿಂಟ್ಯಾಕ್ಸ್ ಇರುತ್ತೆ ಆ ಟೈಪ್ ಆಫ್ ವೇರಿಯಬಲ್ದು, ಮತ್ತು ಆ ಟೈಪ್ ಆಫ್ ವೇರಿಯಬಲ್ದು ಎಕ್ಸಾಂಪಲ್ ಈ ಕಾಲಮ್ದಲ್ಲಿ ಇರುತ್ತೆ. ಫಸ್ಟ್ ನಾವು ನೋಡೋಣ ಇಂಟೀಜರ್ ವೇರಿಯಬಲ್. ಅ ವೇರಿಯಬಲ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ಇಂಟೀಜರ್ ವ್ಯಾಲ್ಯೂಸ್. ಇಂಟೀಜರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ ನಾವು ವೇರಿಯಬಲ್ ಯೂಸ್ ಮಾಡೋದು ಇಂಟೀಜರ್ ವೇರಿಯಬಲ್ಸ್. ಅ ನಂಬರ್ ವಿತೌಟ್ ಫ್ರಾಕ್ಷನಲ್ ಪಾರ್ಟ್ ಅಂದರೆ ನಾವು ಹೋಲ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಇಂಟೀಜರ್ ವೇರಿಯಬಲ್ಸ್ನ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಇದು ಇಂಟ್ ವೇರಿಯಬಲ್ 1, ವೇರಿಯಬಲ್ 2 ಆ್ಯಂಡ್ ವೇರಿಯಬಲ್ ಇನ್ ಸೋ ಆನ್. ನೀವು ಇದು ಸಿಂಪಲ್ ಆಗಿ ಹೇಳ್ಬೋದು, ವೇರಿಯಬಲ್ ವಿಚ್ ಇಸ್ ಡಿಕ್ಲೇರ್ಡ್ ಬೈ ಯೂಸಿಂಗ್ ಇಂಟ್ ಡೇಟಾ ಟೈಪ್. ಇದು ನೋಡಿ ಎಕ್ಸಾಂಪಲ್ ಇಂಟ್ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2 ಆ್ಯಂಡ್ ಟೋಟಲ್. VS ಕೋಡಲ್ಲಿ ನೋಡೋಣ. ನೋಡಿ ಇಂಟ್ ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ 3. ಇದಕ್ಕೆ ನಾವು ವ್ಯಾಲ್ಯೂಸ್ ಕೊಟ್ಬಿಟ್ಟು system.out.println ಮತ್ತೆ ಇದರೊಳಗಡೆ ಪಾಸ್ ಮಾಡೋಣ. ಏನು ಪ್ರಿಂಟ್ ಮಾಡೋಣ ಅಂದರೆ ವೇರಿಯಬಲ್ 1 ಪ್ಲಸ್ ವೇರಿಯಬಲ್ 1 ಪ್ರಿಂಟ್ ಮಾಡೋಣ. ಇದು ಕ್ಯಾಪಿಟಲ್ ಇರಬೇಕು ಫಸ್ಟ್ ಲೆಟರ್. ಎಸ್, ಓಕೆ. ಸೌಟ್ ಅಂತ ಹಾಕಿ
ವೇರಿಯಬಲ್ 2 ನ ಪ್ರಿಂಟ್ ಮಾಡೋಣ. ಮತ್ತೆ ಸೌಟ್ ವೇರಿಯಬಲ್ 3 ನೋಡೋಣ ನಮಗೆ ವ್ಯಾಲ್ಯೂಸ್ ಬರುತ್ತೇನೆ. ಇವಾಗ ನಮಗೆ ಇಲ್ಲಿ ವ್ಯಾಲ್ಯೂಸ್ ಬರ್ತಾ ಇದೆ. ಅಂದರೆ ಇದು ಇಂಟ್ ಡೇಟಾ ಟೈಪ್ ಇಂದ ವೇರಿಯಬಲ್ನ ನಾವು ಡಿಕ್ಲೇರ್ ಮಾಡಿದ್ದೀವಿ. ಮತ್ತೆ ಇದು ಏನು ಸ್ಟೋರ್ ಮಾಡ್ಕೊತಾ ಇದೆ, ರಿಯಲ್ ನಂಬರ್ಸ್ನ ಸ್ಟೋರ್ ಮಾಡ್ಕೊತಾ ಇದೆ. ಇವಾಗ ಫ್ರಾಕ್ಷನ್ ನಂಬರ್ನ ಸ್ಟೋರ್ ಮಾಡೋಕ್ಕೆ ನೋಡೋಣ, ಟ್ರೈ ಮಾಡೋಣ. ಅಂದರೆ ಅದು ತಗೊಳ್ಳಲ್ಲ. ನೋಡಿ ಇಲ್ಲಿ ಬಂದ್ಬಿಟ್ಟಿದೆ ರೆಡ್ ಲೈನ್ ಅಂತ, ಏನು ಎರರ್ ಅಂತ ಬಂದಿದೆ. ನಾವು ರನ್ ಮಾಡಿಬಿಟ್ಟು ನೋಡೋಣ, ಬರ್ತಾ ಇಲ್ಲ. ನೋಡಿ ಏನೋ ಲೂಸ್ಲಿ ಕನ್ವರ್ಷನ್ ಟು ಫಾಲ್ ಏನೋ ಈ ಥರ ಬರ್ತಾ ಇದೆ. ಅಂದರೆ ನೀವು ಇಂಟ್ ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡು ವೇರಿಯಬಲ್ ಡಿಕ್ಲೇರ್ ಮಾಡಿದ್ರೆ ನಾವು ಜಸ್ಟ್ ರಿಯಲ್ ನಂಬರ್ಸ್ನ ಹೋಲ್ ನಂಬರ್ಸ್ನ ನಾವು ಡಿಕ್ಲೇರ್ ಮಾಡಬಹುದು. ನಂಬರ್ ವಿತೌಟ್ ಫ್ರಾಕ್ಷನಲ್ ಪಾಯಿಂಟ್. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. ಅದಕ್ಕೆ ಹೇಳೋದು ನಾವು ಇಂಟಿಜರ್ ವೇರಿಯಬಲ್. ಸೊ ನೆಕ್ಸ್ಟ್ ನೋಡೋಣ ಫ್ಲೋಟ್ ವೇರಿಯಬಲ್ಸ್. ಫ್ಲೋಟ್ ವೇರಿಯಬಲ್ಸ್ ಅಂದರೆ ಏನು ಅಂದರೆ a variable which is declared by using float data type, or a variable which is used to store fractional part. A variable which is used to store numbers with decimal points. Okay, used to store real numbers or numbers with decimal point. Yeah, both are same. A number with fractional part is called floating point. ಸಿಂಟ್ಯಾಕ್ಸ್ ನೋಡೋಣ. ಫ್ಲೋಟ್ ವೇರಿಯಬಲ್ 1, ವೇರಿಯಬಲ್ 2 ಮತ್ತೆ ವೇರಿಯಬಲ್ n. ಇದು ಫ್ಲೋಟ್ ಆವರೇಜ್ ಸ್ಯಾಲರಿ. VS ಕೋಡಲ್ಲಿ ನೋಡೋಣ. ಇವಾಗ ನಾವು ಫ್ಲೋಟ್ನ ಡಿಕ್ಲೇರ್ ಮಾಡೋಣ. ಇಲ್ಲಿ ಫ್ಲೋಟ್ನ ನಾವು ಇವಾಗ ಫ್ಲೋಟ್ ಇಂದ ಡಿಕ್ಲೇರ್ ಮಾಡಿದ್ದೀವಿ. ಆದರೆ ನೀವು ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ಏನಂದರೆ ನೀವು ಯಾವಾಗಾದರೂ ಫ್ಲೋಟ್ ಯೂಸ್ ಮಾಡಿಬಿಟ್ಟು ಪಾಯಿಂಟ್ ಆದಮೇಲೆ ಒಂದು ಪ್ರಿಸಿಷನ್ ಪಾಯಿಂಟ್ ಆದಮೇಲೆ ಎಫ್ ಹೋಗಬೇಕು. ಯಾಕೆಂದರೆ ಫ್ಲೋಟ್ ನಮಗೆ ಜಸ್ಟ್ ಸಿಂಗಲ್ ಪ್ರಿಸಿಷನ್ ಪಾಯಿಂಟ್, ಡಬಲ್ ಪ್ರಿಸಿಷನ್ ಪಾಯಿಂಟ್ ಕೊಡುತ್ತೆ. ಅದು ನಾವು ಸಿಂಗಲ್ ಪ್ರಿಸಿಷನ್ ಪಾಯಿಂಟ್ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಕ್ವಾಲಿಫೈರ್ ಯೂಸ್ ಮಾಡಬೇಕು, ದಟ್ ಈಸ್ ಸ್ಮಾಲ್ ಎಫ್ ಆರ್ ಕ್ಯಾಪಿಟಲ್ ಎಫ್. ಇವಾಗ ನೋಡಿ, ಇಲ್ಲಿ ನಾನು ವಿತೌಟ್ ಎಫ್ ಅಂತ ಹಾಕ್ತೀನಿ. ಇಲ್ಲಿ ನನಗೆ ಎರರ್ ಬರ್ತಾ ಇದೆ. ಅದಕ್ಕೆ ನಾನು ಏನು ಹಾಕಬೇಕಂದ್ರೆ ಸ್ಮಾಲ್ ಎಫ್ ಕ್ವಾಲಿಫೈರ್ ಅಂತ ಹಾಕಬೇಕು. 0.9 ಎಫ್. ಇವಾಗ ನೋಡಿ ನಮಗೆ ರಿಯಲ್ ನಂಬರ್ಸ್ ಬರ್ತಾ ಇದೆ ಅಷ್ಟೇ. ಸೊ ನಾವು ನೆಕ್ಸ್ಟ್ ನೋಡೋಣ ಡಬಲ್ ವೇರಿಯಬಲ್ಸ್. ಡಬಲ್ ವೇರಿಯಬಲ್ಸ್ ಅಂದರೆ ಅ ವೇರಿಯಬಲ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ಲಾರ್ಜ್ ಫ್ಯಾಕ್ಷನಲ್ ಪ್ರಿಸಿಷನ್ ವ್ಯಾಲ್ಯೂಸ್. ಅಂದರೆ ಡಬಲ್ನ ನಾವು ಯೂಸ್ ಮಾಡಿಕೊಂಡು ಲಾರ್ಜ್ ನಂಬರ್ ಆಫ್ ರಿಯಲ್ ನಂಬರ್ಸ್ನ ಸ್ಟೋರ್ ಮಾಡಬಹುದು, ಅಂದರೆ ಫ್ರಾಕ್ಷನಲ್ ನಂಬರ್ಸ್ನ ಸ್ಟೋರ್ ಮಾಡಬಹುದು. ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಡಬಲ್. ಎ ನಂಬರ್ ವಿತ್ ಲಾರ್ಜ್ ಪ್ರಿಸಿಷನ್ ಇಸ್ ಕಾಲ್ಡ್ ಆಸ್ ಡಬಲ್ ಫ್ಲೋಟಿಂಗ್ ಪಾಯಿಂಟ್. ಇದರ ಸಿಂಟ್ಯಾಕ್ಸ್ ಏನಂದರೆ ಡಬಲ್ ವೇರಿಯಬಲ್ 1, ವೇರಿಯಬಲ್ 2 and so on ವೇರಿಯಬಲ್ n. ಎಕ್ಸಾಂಪಲ್ ನೋಡಿದರೆ ಇಲ್ಲಿ ಡಬಲ್ ಆವರೇಜ್ ಸ್ಯಾಲರಿ. ಆವರೇಜ್ ಮತ್ತು ಸ್ಯಾಲರಿ ಅಂತ ಏನಂದರೆ ಅದು ವೇರಿಯಬಲ್ಸ್. ಅದು ಓಕೆ, ವೇರಿಯಬಲ್ಸ್ನ ಮತ್ತೆ ಕ್ಯಾರೆಕ್ಟರ್ ವೇರಿಯಬಲ್ಸ್ನ ನೋಡೋಣ ನಾವು. ಕ್ಯಾರೆಕ್ಟರ್ ವೇರಿಯಬಲ್ಸ್ ಅಂದರೆ ಏನಂದರೆ ದ ಕ್ಯಾರೆಕ್ಟರ್ ವೇರಿಯಬಲ್ ಆರ್ ಯೂಸ್ ಟು ಸ್ಟೋರ್ ಕ್ಯಾರೆಕ್ಟರ್ ವ್ಯಾಲ್ಯೂಸ್. ಅಂದರೆ ಅ ಕ್ಯಾರೆಕ್ಟರ್ ಈಸ್ ಅ ಸಿಂಗಲ್ ಎನ್ಕ್ಲೋಸ್ಡ್ ವಿತ್ ಅ ಪೇರ್ ಆಫ್ ಸಿಂಗಲ್ ಕ್ವಾರ್ಟರ್. ಅಂದರೆ ಸಿಂಟ್ಯಾಕ್ಸ್ ನೋಡೋಣ ಫಸ್ಟ್. ಕ್ಯಾರ್ ವೇರಿಯಬಲ್ 1, ವೇರಿಯಬಲ್ 2 ಆರ್ ಸೋ ಆನ್ ವೇರಿಯಬಲ್ n. ನೀವು ಇದು ಕೂಡ ಹೇಳಬಹುದು, ಏನಂದರೆ ಅ ಕ್ಯಾರೆಕ್ಟರ್ ವೇರಿಯಬಲ್ಸ್ ಆರ್ ದ ವೇರಿಯಬಲ್ಸ್ which is declared by using char data type. Okay, simple and sweet. Next, ಇಲ್ಲಿರೋದು ಎಕ್ಸಾಂಪಲ್ ನೋಡಿದರೆ char gender choice ಎಕ್ಸೆಟ್ರಾ. ನೆಕ್ಸ್ಟ್ ಟೈಪ್ ನೋಡೋಣ ಸ್ಟ್ರಿಂಗ್ ವೇರಿಯಬಲ್. ಸ್ಟ್ರಿಂಗ್ ಏನಂದರೆ ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕ್ವಾಟ್ಸ್. ಅದಕ್ಕೆ ನಾವು ಹೇಳೋದು ಸ್ಟ್ರಿಂಗ್. ಇದು ಯೂಸ್ ಹಾಕುತ್ತೆ ಅಂದರೆ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡೋಕ್ಕೆ ನಾವು ಸ್ಟ್ರಿಂಗ್ ವೇರಿಯಬಲ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸಿಂಟ್ಯಾಕ್ಸ್ ನೋಡೋಣ. ಸ್ಟ್ರಿಂಗ್ ಡಾಟಾ ಟೈಪ್ ಯೂಸ್ ಮಾಡಿಬಿಟ್ಟು ನಾವು ವೇರಿಯಬಲ್ 1, ವೇರಿಯಬಲ್ 2 ಆ್ಯಂಡ್ ಸೋ ಆನ್ ವೇರಿಯಬಲ್ n ನ ಡಿಕ್ಲೇರ್ ಮಾಡ್ತೀವಿ. ಇದರದ್ದು ಎಕ್ಸಾಂಪಲ್ ನೋಡಿದರೆ ಸ್ಟ್ರಿಂಗ್ ನೇಮ್ ಆ್ಯಂಡ್ ಅಡ್ರೆಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ
Boolean variables. Boolean variables ಏನಂದ್ರೆ a variables which is declared by using Boolean data type. Yes, it is used to store true or false. ಇದರಲ್ಲಿ ನಾವು true or false valuesನ ನಾವು ಸ್ಟೋರ್ ಮಾಡೋಕ್ಕೆ ಬೂಲಿಯನ್ ವೇರಿಯಬಲ್ಸ್ನ ಯೂಸ್ ಮಾಡ್ತೀವಿ. ಮತ್ತೆ ಇಲ್ಲಿ ನೋಡೋಣ. ಮತ್ತೆ ಇಲ್ಲಿ ನೋಡಿ, a boolean is a non-numeric type that can indicate true or false. ಸಿಂಟ್ಯಾಕ್ಸ್ ನೋಡೋಣ. ಏನು ಸಿಂಟ್ಯಾಕ್ಸ್? ಬೂಲಿಯನ್ ಡೇಟಾ ಟೈಪ್ ಬರೆದ್ಬಿಟ್ಟು ವೇರಿಯಬಲ್ 1, ವೇರಿಯಬಲ್ 2 ಆ್ಯಂಡ್ ಸೊ ಆನ್ ವೇರಿಯಬಲ್ ಅನ್ನ ಡಿಕ್ಲೇರ್ ಮಾಡಬಹುದು ನೀವು. ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಂಪಲ್ ನೋಡಿದರೆ ಬೂಲಿಯನ್, ಫ್ಲಾಗ್ ಮತ್ತು ಆನ್ಸರ್. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ನಾಳೆ ನಾವು ನೋಡೋಣ ಹೌ ಟು ಇನಿಷಿಯಲೈಸ್ ಅ ವೇರಿಯಬಲ್, ಅಂದರೆ ವೇರಿಯಬಲ್ಸ್ಗೆ ವ್ಯಾಲ್ಯೂಸ್ ಹೆಂಗೆ ಕೊಡೋದು. ಅಂದರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆದರೆ ಕೂಡ ನಾಳೆ ನಾವು ಅದನ್ನು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡೋಣ. So thank you for watching this video.